ಉತ್ತರ ಕರ್ನಾಟಕದಿಂದ ವಲಸೆ ಕಾರ್ಮಿಕರು ಈ ಒಂದು ಪ್ರದೇಶದಲ್ಲಿ ಗುಡಿಸ್ಲಾಕೊಂಡಿದ್ದಾರೆ. ಅವ್ರ ಮಕ್ಕಳು ಇವರೆಲ್ಲರೂ ಸ್ನೇಹಿತರೆ. ಈ ಮಕ್ಕಳಿಗೆ ಚಳಿಗಾಲದಲ್ಲಿ ಬಹಳ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾತೃಭೂಮಿ ಸೇವಾ ಫೌಂಡೇಶನ್ ವತಿಯಿಂದ ಇವತ್ತು ಸಂಜೆ ವಿಶಾಲ್ ಮಾರ್ಟ್ಗೆ ಕರ್ಕೊಂಡೋಗಿದ್ವಿ. ಆ ಮಕ್ಕಳ ಆ ಖುಷಿ ನೋಡಬೇಕು. ಏನು ಒಬ್ಬೊಬ್ಬ ಮಗುಗೂ ಕೂಡ ಅದೇನೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನುವಂಥ ಆ ಒಂದು ಮನೋಭಾವದಲ್ಲಿದ್ದರು. ಅಲ್ಲಿದ್ದಂಥ ಮ್ಯಾನೇಜರ್ನ ಮಾತಾಡಿಸಿ ಮಕ್ಕಳಿಗೆಲ್ಲರಿಗೂ ಕೂಡ ಸ್ವೆಟರ್ಸ್ನ ಅಳತೆ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಒಂದೊಂದು ಹುಡುಗನೂ ಕೂಡ ಒಂದೊಂದು ರೀತಿ ಆಡ್ತಿದ್ದ. ನಮಗಂತೂ ಅವ್ರ ಜೊತೆ ಎಂಜಾಯ್ ಮಾಡಿ ಖುಷಿ ಆಗೋಯ್ತು. ನಮ್ಮನ್ನು ತುಂಬ ಜನ ಕೇಳ್ತಾರೆ, ನೀವು ಆಶ್ರಮ ನಡೆಸ್ತಿರಲ್ವ, ನೀವು ಈ ರೀತಿ ಬೇರೆಯವ್ರಿಗೆಲ್ಲ ಸಹಾಯ ಮಾಡಲಿಕ್ಕೆ ಶುರು ಮಾಡಿದ್ರೆ ಯಾರು ತಾನೇ ನಿಮಗೆ ಸ್ಪಾನ್ಸರ್ ಮಾಡ್ತಾರೆ? ನಿಮ್ಮ ಹತ್ರ ಹಣ ಇದೆ ಅಂದ್ಕೊಳ್ತಾರೆ, ನಿಮ್ಮ ಹತ್ರ ಎಲ್ಲ ರೀತಿ ಅನುಕೂಲ ಇದೆ ಅಂದ್ಕೊಳ್ತಾರಲ್ವ ಅಂತ. ಅದೇನೋ ಗೊತ್ತಿಲ್ಲ ಸ್ನೇಹಿತರೆ. ನಮಗಂತೂ ಕಷ್ಟದಲ್ಲಿರುವಂಥವ್ರು ಮತ್ತು ಈ ರೀತಿ ನೊಂದಿರುವಂಥವ್ರು, ಬಡತನದಲ್ಲಿರುವಂಥವ್ರು ನೋಡಿದ್ರೆ ಆಗೋ ಹೀಗೋ ಮಾಡಿ ಏನಾದರೂ ಒಂದು ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಮನೋಭಾವ. ಜನ ಏನಾದರೂ ಅಂದ್ಕೊಳ್ಳಿ, ಆದರೆ ನಮ್ಮ ಹೃದಯ ಏನು ಬಯಸುತ್ತೋ ಅದನ್ನೇ ಮಾಡಬೇಕಲ್ವ. ಸ್ನೇಹಿತರೆ, ಇಲ್ಲಿ ಎಷ್ಟೋ ಜನ ಮಕ್ಕಳು ಇದೇ ಫಸ್ಟ್ ಟೈಮ್ ಅಂತೆ ಮಾಲಿಗೆ ಬಂದಿರೋದು. ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಲಿಗೆ ಬಂದು ಸ್ವೆಟ್ರ್ ತೊಗೋತಾ ಇರೋದು ಅಂತ ಅವ್ರು ಎಷ್ಟು ಮುಗ್ಧದ ಧ್ವನಿಯಲ್ಲಿ ಹೇಳ್ತಿದ್ರು ಅಂದರೆ ನಮ್ಮ ಹೃದಯಕ್ಕೆ ನಿಜಕ್ಕೂ ಕೆಲವೊಂದು ಮಾತುಗಳು ಅವ್ರು ಹೇಳ್ತಿದ್ದಾರೆ ಅಂತ ಅನಿಸ್ತಿತ್ತು. ಆದರೆ ಚುಸ್ತಿತ್ತು ನಮಗೆ, ನಾವು ಯಾವ ಸಮಾಜದಲ್ಲಿದ್ದೀವಿ ನಾವು ಅಂತ. ಏನೇ ಆಗಲಿ, ಆ ಮಕ್ಕಳ ಮುಖದಲ್ಲಿ ಮೂಡ್ತಲ್ಲ ಆ ನಗು. ಮ್ಯಾನೇಜರ್ ಆಗಿ ಇವತ್ತು ಏನು ಅಮೌಂಟ್ ಆಗಿತ್ತು ಹೌದಾ? ಎಲ್ಲರೂ ಕೂಡ ಉತ್ತರ ಕರ್ನಾಟಕದ ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲಿ ಚಟ್ಪಾಡದಲ್ಲಿ ಬಂದು ಗುಡಿಸ್ಲಾಕೊಂಡಿದ್ದಾರೆ. ಈ ಚಳಿಗಾಲದಲ್ಲಿ ನಾವೆಲ್ಲರೂ ಕೂಡ